ಹರೇ ಕೃಷ್ಣ. ಸೊ ಇವತ್ತಿನ ವಿಷಯ ನಾನು ಯೋಚನೆ ಮಾಡ್ತಾ ಇದ್ದೆ, ಮಂಗಲಾಚರಣದ ಪ್ರಾರ್ಥನೆ ಏನಿದೆಯಲ್ಲ ಅದರ ಅರ್ಥ. ಸೊ ಮಂಗಲಾಚರಣ ಪ್ರಾರ್ಥನೆ ಅರ್ಥ ಡಿಸ್ಕಸ್ ಮಾಡಿದ್ಮೇಲೆ ಬೇಕಿದ್ರೆ ಕ್ವಶನ್ ಆನ್ಸರ್ಸ್ ಇದೆ. ನಿನ್ನೆ ನಡೆದಂತಹ ಭಾಗವತ ರಸಮಾಲೆಯ ಕ್ಲಾಸಿನ ಬಗ್ಗೆ ಕೆಲವೊಂದು ಪ್ರಶ್ನೆಗಳು ಬಂದಿದೆ ಗೂಗಲ್ ಫಾರ್ಮ್ ಅಲ್ಲಿ. ಆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಸೊ ಭಾಗವತ ರಸಮಾಲೆ ಕ್ವಶನ್ಸ್ ಮುಗಿದ ಮೇಲೆ ಬೇಕಿದ್ರೆ ಸಮಯ ಸಿಕ್ಕರೆ ನಾನು ಬೇರೆ ಕ್ವಶನ್ಸ್ ಕೂಡ ತಗೊಂತೀನಿ. ಓಕೆ, ಆದ್ರೆ ಇವತ್ತು 8 ಗಂಟೆಗೆ ನಾನು ಕ್ಲಾಸ್ ಎಂಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ 8 ಗಂಟೆಗೆ ಇನ್ನೊಂದು ಸ್ವಲ್ಪ ಮೀಟಿಂಗ್ ಇದೆ. ಅದಕ್ಕೋಸ್ಕರ 8 ಗಂಟೆವರೆಗೂ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಓಂ ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಣಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जय श्री कृष्ण चैतन्य प्रभु नित्यानंद श्री अद्वैत गदाधार शिवासादि गौर भक्तवृंद. हरे कृष्ण 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 हरे हरे, हरे राम 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 हरे हरे. ತಮ್ಮಲ್ಲಿ ಎಷ್ಟು ಜನರಿಗೆ ಮಂಗಲಾಚರಣ ಪದಗಳ ಅಂದ್ರೆ ಮಂತ್ರಗಳ ಅರ್ಥ ಗೊತ್ತಿಲ್ಲ, ತಿಳ್ಕೊಬೇಕಂತ ಇಚ್ಛೆ ಇದೆ? ಸ್ವಲ್ಪ ಜನರಿಗೆ ಗೊತ್ತಿರ್ಬೋದು. ಯಾರ್ಯಾರಿಗೆ ಗೊತ್ತಿಲ್ಲ ನೀವು ಕೈ ಎತ್ಬೋದು ಅಥವಾ ಚಾಟ್ ಅಲ್ಲಿ ಹೇಳ್ಬೋದು. ಓಕೆ ಓಕೆ, ಸೊ ಸುಮಾರು ಜನರಿಗೆ ಗೊತ್ತಿಲ್ಲ, ತಿಳ್ಕೊಬೇಕಂತ ಇಚ್ಛೆ ಇದೆ. ಓಕೆ, ಸೊ ನಾನು ಒಂದು ಫೈಲ್ ಮಾಡಿದ್ದೀನಿ ಮಂಗಲಾಚರಣ ಪ್ರಾರ್ಥನೆಗಳದ್ದು ಕನ್ನಡದಲ್ಲಿ. ನಿನ್ನೆ ನಮ್ಮ ಭಕ್ತರು ಟ್ರಾನ್ಸ್ಲೇಟ್ ಮಾಡಿದ್ರು ಇದನ್ನ. ಸೊ ಪ್ರಾರ್ಥನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ತಮ್ಮೆಲ್ಲರೂ ಕಾಣ್ತಾ ಇದೆಯಲ್ಲ? ಸೊ ಮೊದಲನೇ ಪ್ರಾರ್ಥನೆ ಈ ರೀತಿ ಇದೆ. ಮಂಗಳಾಚರಣ ಅಂದ್ರೆ ಏನು? ಮಂಗಳಾಚರಣ ಅಂದ್ರೆ ಮಂಗಳವನ್ನ, ಅಂದ್ರೆ ಟು ಇನ್ವೋಕ್ ಆಸ್ಪಿಷಿಯಸ್ನೆಸ್, ಶುಭವನ್ನ ಹಾರೈಸೋದಕ್ಕೆ ಈ ಒಂದು ಆ ಮಂತ್ರಗಳನ್ನ ಹೇಳ್ತೀವಿ. ಮಂಗಲಾಚರಣ ಹೈ ತ್ರಿವಿಧ ಪ್ರಕಾರ. ಮಂಗಲಾಚರಣ ಅಂದ್ರೆ 3 ಪ್ರಕಾರ ಇರುತ್ತೆ. ಗುರು ವೈಷ್ಣವ ಭಗವಾನ್ ತೀನೇರ ಸ್ಮರಣ್. ಗ್ರಂಥೇರ ಪ್ರಾರಂಭ ಕರಿ ಮಂಗಲಾಚರಣ್. ಗುರು ವೈಷ್ಣವ ಭಗವಾನ್ ತೀನೇರ ಸ್ಮರಣ್. ತೀನೇರ ಸ್ಮರಣ ಹೊಯ್ ವಿಘ್ನ ವಿನಾಶನ್. ಅನಾಯಾಸ ಸಫಲ ಹೈ ವಾಂಛಿತ ಪೂರನ್. ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ, ಮಂಗಲಾಚರಣೆ ಅಂದ್ರೆ ನಾವು ಗುರು ವೈಷ್ಣವ ಮತ್ತೆ ಭಗವಂತನ ಸ್ಮರಣೆ ಮಾಡೋದು, ಅದು ಮಂಗಲಾಚರಣ. ಸೊ ಗುರು ವೈಷ್ಣವ ಭಗವಾನ್ ತೀನೇರ ಸ್ಮರಣ. ತೀನೇರ ಸ್ಮರಣ ಹೈ ವಿಘ್ನ ವಿನಾಶನ್. ಈ 3 ಜನರ ಸ್ಮರಣ ಮಾಡಿದಾಗ ಎಲ್ಲ ವಿಘ್ನಗಳು ವಿನಾಶ ಆಗ್ತವೆ. ಸೊ ವಿಘ್ನ ವಿನಾಶ ಆದಾಗ ನಮ್ಮ ಎಲ್ಲ ಆಧ್ಯಾತ್ಮಿಕ ಇಚ್ಛೆಗಳು ಸಫಲವಾಗ್ತವೆ. ಅನಾಯಾಸೆ, ಯಾವುದೇ ಹೆಚ್ಚು ಪ್ರಯಾಸವಿಲ್ಲದೆ ನಮ್ಮ ಎಲ್ಲ ಆಧ್ಯಾತ್ಮಿಕ ಇಚ್ಛೆಗಳು ಪೂರ್ಣಗೊಳ್ತವೆ ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ಒಂದು ಕಾರ್ಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಮಂಗಲಾಚರಣೆ ಮಾಡಿ ಪ್ರಾರಂಭ ಮಾಡಬೇಕು. ಅಂದ್ರೆ ಗುರು, ಕೃಷ್ಣ ಮತ್ತೆ ವೈಷ್ಣವರನ್ನ ಸ್ಮರಣೆ ಮಾಡಿ ನಾವು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಇಸ್ಕಾನ್ ಅಲ್ಲಿ ಯಾವುದೇ ಕಾರ್ಯಕ್ರಮ ನಡೀಲಿ, ಅದು ಕೀರ್ತನೆ ಇರ್ಲಿ ಅಥವಾ ಕ್ಲಾಸ್ ಇರ್ಲಿ, ಸೊ ಗುರುಗಳ ಸ್ಮರಣೆ ಮಾಡಿಯೇ, ಕೃಷ್ಣನ ಸ್ಮರಣೆ ಮಾಡಿ ಪ್ರಾರಂಭ ಮಾಡಬೇಕು. ಆಗ ಆ ಕಾರ್ಯದಲ್ಲಿ ಆಗುವಂತಹ ಅಡಚಣೆಗಳಾಗೋದಿಲ್ಲ. ಓಕೆ, ಸೊ ಗುರುಗಳ ಸ್ಮರಣೆ ಮಾಡ್ತಾ ಇದ್ರೆ, ಆ ಒಂದು ಶರಣಾಗತಿಯನ್ನು ತಗೊಳ್ತಾ ಇದ್ರೆ ಅಡಚಣೆಗಳಾಗುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಮಂಗಳಾಚರಣೆ ಮಾಡಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ಬೇಕು. ಸೊ ಕಾರ್ಯದ ಪ್ರಾರಂಭದಲ್ಲಿ ಮತ್ತೆ ಕಾರ್ಯದ ಹಂತದಲ್ಲೂ ಕೂಡ ನಾವು ಗುರು ಮತ್ತೆ ಕೃಷ್ಣನ ಸ್ಮರಣೆ ಮಾಡಿ ಕಾರ್ಯಕ್ರಮ ಮುಗಿಸ್ಬೇಕು. ಅದಕ್ಕೆ ಕ್ಲಾಸ್ ಎಂಡ್ ಆದ್ಮೇಲೆ ಶ್ರೀಲ ಪ್ರಭುಪಾದ ಕಿ ಜಾಯ್ ಅಥವಾ ಶ್ರೀಮದ್ ಭಾಗವತಂ ಕಿ ಜಾಯ್ ಅಂತ ಹೇಳಿ ಕ್ಲಾಸ್ ಅನ್ನು ಕೂಡ ಎಂಡ್ ಮಾಡ್ತಾರೆ. ಸೊ ಪ್ರಾರಂಭದಲ್ಲಿ ಮತ್ತೆ ಎಂಡ್ ಅಲ್ಲಿ. ಸೊ ಮೊದಲನೇ ಪ್ರಾರ್ಥನೆ ಈ ರೀತಿ ಇದೆ.
ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇದರ ಅರ್ಥ ಏನಂದ್ರೆ, ನಾನು ಅಜ್ಞಾನ ಮತ್ತೆ ಅಂಧಕಾರದಲ್ಲಿ ಹುಟ್ಟಿದ್ದೀನಿ. ಅಜ್ಞಾನ ತಿಮಿರಂಧಸ್ಯ, ಯಾಕಂದ್ರೆ ನಾನು ಹುಟ್ಟಿದಾಗ ನನಗೆ ಜ್ಞಾನ ಇರಲಿಲ್ಲ. ನಾನು ಯಾರು, ನನ್ನ ನಿಜವಾದ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ಜ್ಞಾನ ನನಗೆ ಇರಲಿಲ್ಲ. ನಾನು ಈ ಭೌತಿಕ ಜಗತ್ತೇ ಸತ್ಯ, ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಭೋಗಿಸುವುದೇ ನನ್ನ ಗುರಿ, ಇಂದ್ರ ತೃಪ್ತಿ ಮಾಡುವುದೇ ನನ್ನ ಗುರಿ ಅಂತ ತಿಳ್ಕೊಂಡಿದ್ದೆ. ಸೊ ಆದರೆ ಗುರುಗಳು ನಮ್ಮ ಜೀವನದಲ್ಲಿ ಬಂದು ನನ್ನ ಕಣ್ಣನ್ನು ತೆಗೆದಿದ್ದಾರೆ. ಜ್ಞಾನ ಅಂಜನ, ಜ್ಞಾನದ ಒಂದು ಅಂಜನ, ಅಥವಾ ಅಂಜನ ಅಂದ್ರೆ ಆಯಿಂಟ್ಮೆಂಟ್ ಅಂತ ಅರ್ಥ. ಸೊ ಕಣ್ಣಿಗೆ ಕಾಡಿಗೆ ಹಚ್ತಾರಲ್ಲ ಆ ರೀತಿ. ಸೊ ಏನಾದ್ರು ಗಾಯ ಆಗಿದ್ರೆ ಅದಕ್ಕೆ ಆಯಿಂಟ್ಮೆಂಟ್ ಹಚ್ತೀವಿ. ಅದಕ್ಕೆ ಕಣ್ಣಿಗೆ ಅವಿದ್ಯಾ ರೋಗ ಇತ್ತು. ಸೊ ಅವಿದ್ಯಾ ರೋಗವನ್ನ ಹೋಗಲಾಡಿಸೋದಕ್ಕೆ ಜ್ಞಾನದ ಅಂಜನವನ್ನ ಹಚ್ತಾರೆ. ಸೊ ಜ್ಞಾನವನ್ನ ನಮ್ಗೆ ಕೊಡ್ತಾರೆ. ಶಲಾಖಯ, ಮತ್ತೆ ಶಲಾಖ ಅಂದ್ರೆ ಒಂದು ಟಾರ್ಚ್, ಒಂದು ದೀಪ. ಸೊ ಅದನ್ನ ಹಚ್ಚಿ ನಮಗೆ ಅಂಧಕಾರವನ್ನ ನಾಶ ಮಾಡ್ತಾರೆ. ಈಗ ಹೃದಯದಲ್ಲಿ ಅಂಧಕಾರ ಇದೆ. ಹೃದಯದಲ್ಲಿ ಅಂಧಕಾರ ನಾಶ ಮಾಡ್ಬೇಕಾದ್ರೆ ಜ್ಞಾನವನ್ನ ನಾವು ಪಡಿಬೇಕು ಗುರುಗಳಿಂದ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಕೃಷ್ಣ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ 10ನೇ ಅಧ್ಯಾಯದ ಶ್ಲೋಕದಲ್ಲಿ. ಅದೇನಂದ್ರೆ, ಯಾರು ನನ್ನ ಭಕ್ತಿ ಮಾಡ್ತಾರೋ ಅವರ ಹೃದಯದಲ್ಲಿ ನಾನು ಜ್ಞಾನದ ದೀಪವನ್ನು ಬೆಳಗಿಸಿ ಅಂಧಕಾರವನ್ನ ನಾಶ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅದೇ ಇಲ್ಲಿ ಗುರುಗಳು ಕೂಡ ತಮ್ಮ ಜ್ಞಾನದಿಂದ ಜ್ಞಾನವನ್ನು ಹಂಚಿಕೊಂಡು ಚಕ್ಷುರ್ ಉನ್ಮಿಲಿತಂ, ನಮ್ಮ ಕಣ್ಣನ್ನು ತೆಗೆದಿದ್ದಾರೆ. ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುಗಳಿಗೆ ನಮಗೆ ನಮಸ್ಕಾರ, ನಮ್ಮ ಗೌರವಪೂರ್ಣದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದು ತುಂಬಾ ಮುಖ್ಯವಾದ ಒಂದು ಶ್ಲೋಕ. ಸೊ ಗುರುಗಳಿಂದಲೇ ನಮಗೆ ಜ್ಞಾನ ಸಿಗ್ತಾ ಇದೆ, ಗುರುಗಳಿಂದಲೇ ನಮಗೆ ಎಲ್ಲ ಆಧ್ಯಾತ್ಮಿಕ ವಿಚಾರಗಳು ಗೊತ್ತಾಗ್ತಾ ಇದೆ. ಅದಕ್ಕೆ ಅವರಿಗೆ ನಾವು ಕೃತಜ್ಞರಾಗಿರ್ಬೇಕು. ಸೊ ಗುರುಗಳಿಗೆ ನಾವು ಗುರುಗಳು ಎಂತ ಒಂದು ಉಪಕಾರ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮೇಲೆ, ಅದನ್ನ ನಾವು ಅದ್ರ ಋಣ ತೀರ್ಸಕ್ ಆಗೋದಿಲ್ಲ ಅಂತೆ. ಗುರುಗಳ ಋಣವನ್ನ ನಮ್ಗೆ ತೀರಿಸೋಕಾಗೋದಿಲ್ಲ ಅಂದ್ರೆ ಅಂತ ಮಹಾ ಉಪಕಾರವನ್ನು ಮಾಡಿದ್ದಾರೆ. ಯಾರೋ ಒಬ್ರು ಧನ ಕೊಡ್ಬೋದು, ಯಾರೋ ಒಬ್ರು ಮನೆ ಕಟ್ಕೊಡ್ಬೋದು, ಯಾರೊಬ್ರು ಭೌತಿಕ ಸಹಾಯ ಮಾಡ್ಬೋದು. ಆದ್ರೆ ಗುರುಗಳು ಮಾಡುವಂತಹ ಎಂತ ಉಪಕಾರ ಇದೆಯಲ್ಲ, ಅದನ್ನ ಆ ಋಣವನ್ನ ತೀರ್ಸಕ್ಕೆ ಆಗೋದಿಲ್ಲ. ಅಂಡ್ ಇಫ್ ಸಂಬಡಿ ಥಿಂಕ್ಸ್ ದಟ್ ಐ ಕ್ಯಾನ್ ರೀಪೇ ದ ಡೆಪ್ಟ್, ನಾನು ನಮ್ಮ ಗುರುಗಳ ಋಣವನ್ನು ತೀರಿಸಬಹುದು ಅಂತ ಯಾರಾದ್ರೂ ಯೋಚನೆ ಮಾಡಿದ್ರೆ ಅವನು ಮೂರ್ಖ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಶ್ರೀಮದ್ ಭಾಗವತದಲ್ಲಿ ವಿನೋದ ಪಾತ್ರಂ, ಒಬ್ಬ ಜೋಕರ್ ಅಂತ ಕರೀತಾರೆ. ಯಾರು ತಮ್ಮ ಗುರುಗಳ ಋಣವನ್ನು ತೀರಿಸ್ತೀನಿ ಅಂತ ಯಾರು ನಂಬ್ತಾರೋ ಅವರು ಮೂರ್ಖರು. ಯಾಕಂದ್ರೆ ಅಂತ ಋಣವನ್ನ ತೀರ್ಸಕ್ ಆಗದೆ ಇಲ್ಲ. ಯಾಕಂದ್ರೆ ಗುರುಗಳು ನಮ್ಗೆ ಕೃಷ್ಣನನ್ನು ಕೊಡ್ತಾ ಇದ್ದಾರೆ. ರೈಟ್. ಸೊ ಅದಕ್ಕೆ ಗುರುಗಳ ಸ್ಮರಣೆ ಪ್ರತಿನಿತ್ಯ ಮಾಡ್ಬೇಕು, ಮತ್ತೆ ಪ್ರತಿನಿತ್ಯ 3 ಬಾರಿ ಮಾಡ್ಬೇಕು. ತ್ರಿಸಂಧ್ಯಾಂ ಧ್ಯಾಯಂ ಸ್ತುವಂ ತಸ್ಯೇಷ ತ್ರಿಸಂಧ್ಯಂ ವಂದೇ ಗುರು ಶ್ರೀ ಚರಣಾರವಿಂದಂ ಅಂತ ಹೇಳ್ತೀವಿ. 3 ಬಾರಿ ತ್ರಿಸಂಧ್ಯಾ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಟ್ಲೀಸ್ಟ್ 3 ಬಾರಿ ಮಾಡ್ಬೇಕು. ಆದರೆ ಇನ್ನಿಷ್ಟು ಹೆಚ್ಚು ಮಾಡಬಹುದು ಗುರುಗಳ ಸ್ಮರಣೆ ಅಂತ ಇಲ್ಲಿ ಹೇಳ್ತಾರೆ. ತಾವು ಗುರು ಅಷ್ಟಕಂ ಕೇಳಿದ್ದೀರಾ? ಗುರು ಅಷ್ಟಕಂ, ಸಂಸಾರದಾವ ಪ್ರಾರ್ಥನೆಗಳು. ಸಂಸಾರದಾವ ನಲಲೀಢ ಲೋಕ. ಗೊತ್ತು ಪ್ರಭುಜಿ. ಓಕೆ, ಎಷ್ಟು ಜನರಿಗೆ ಗೊತ್ತಿಲ್ಲ? ಸಂಸಾರದಾವ ಇಸ್ಕಾನ್ ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಹಾಡ್ತಾರೆ. ಓಕೆ, ಸೊ ಪ್ರತಿದಿನ ಬೆಳಿಗ್ಗೆ ಫಸ್ಟ್ ಆರತಿ ಆಡೋದು ಅದೇ ಸಂಸಾರದಾವ. ಅದು ಕೂಡ ಗುರುಗಳ ಒಂದು ವಂದನೆ. ಸೊ ಸ್ವಲ್ಪ ಜನರಿಗೆ ಗೊತ್ತಿಲ್ಲ, ವಿನಯ್, ರಾಕೇಶ್ ಅವರು, ದಿವ್ಯ ಅವರು. ಸೊ ನೀವು ಏನ್ ಮಾಡುದು ಅಂದ್ರೆ, ನಾನು ವಿನಯ್ ಪ್ರಭು ಯೂಟ್ಯೂಬ್ ಅಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ, ಗುರು ಅಷ್ಟಕಂ ಅಂತ. ಸೊ ದಟ್ ಯು ಕ್ಯಾನ್ ಪುಟ್ ಇಟ್ ಇನ್ ದ ಭಾಗವತ ಗ್ರೂಪ್. ಸೊ ಅದರಲ್ಲಿ ಅದು ಬರೀ 10 ಮಿನಿಟ್ಸ್ ಕ್ಲಿಪ್ ಇದೆ. ಅದರಲ್ಲಿ ಪ್ರಭುಜಿ ನಾನ್ ನಿನ್ನೆ ನೀವು ಒಂದು ಹಾಡಿದಿರಲ್ಲ ಗುರು ಅಷ್ಟಕಂ, ಅದನ್ನ ನಾನು ನೈಟ್ ಕೇಳಿದೆ ಪ್ರಭುಜಿ. ಓಕೆ ಓಕೆ ಓಕೆ. ಸೊ ಅದರ ಅರ್ಥ ಕೂಡ ನಾನು ವಿವರಣೆ ಮಾಡಿದ್ದೀನಿ, ಅದನ್ನ ಕೇಳಬಹುದು ಅಲ್ಲಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು.
ಸೊ ಅದು ಮೊದಲನೇದಾಯ್ತು. ಎರಡನೇದು ಪ್ರಾರ್ಥನೆ, ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಎರಡನೇ ಪ್ರಾರ್ಥನೆ ಶ್ರೀಲ ರೂಪ ಗೋಸ್ವಾಮಿಗಳಿಗೆ. ರೂಪ ಗೋಸ್ವಾಮಿಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಡೈರೆಕ್ಟ್ ಶಿಷ್ಯರು. ಅವರು ಆಕ್ಚುಲಿ ಅವರು ಒರಿಜಿನಲಿ ಕರ್ನಾಟಕದವರು, ಆದರೆ ಬೆಂಗಾಲಿಗೆ ಶಿಫ್ಟ್ ಆಗಿದ್ರು ಅವರ ಪೂರ್ವಜರು. ಸೊ ಬೆಂಗಾಲಲ್ಲಿ ಅವರು ನವಾಬ್ ಹುಸೇನ್ ಶಾನ ಮಂತ್ರಿ ಆಗಿದ್ರು. ಆದ್ರೆ ಎಲ್ಲವನ್ನ ಬಿಟ್ಟು ಅವರು ವೃಂದಾವನಕ್ಕೆ ಹೋಗಿ ಚೈತನ್ಯ ಮಹಾಪ್ರಭುಗಳ ಸೇವೆ ಮಾಡ್ತಾ ಇದ್ರು. ಚೈತನ್ಯ ಮಹಾಪ್ರಭುಗಳು ವಿಶೇಷವಾಗಿ ರೂಪ ಗೋಸ್ವಾಮಿಗೆ ಆದೇಶವನ್ನು ಕೊಟ್ಟಿದ್ರು, ನೀನು ವೃಂದಾವನಕ್ಕೆ ಹೋಗಿ ಶಾಸ್ತ್ರಗಳನ್ನ ರಚನೆ ಮಾಡುವಂತ, ಗ್ರಂಥಗಳನ್ನ ಬರಿಬೇಕು ಅಂತ. ಸೊ ಈ ರೀತಿ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ರೂಪ ಗೋಸ್ವಾಮಿ. ಸೊ ನಮ್ಮ ಗೌಡಿಯ ಪರಂಪರೆಯಲ್ಲಿ ಉಪದೇಶಾಮೃತ ಅಂತ ಪುಸ್ತಕ, ಭಕ್ತಿರಸಾಮೃತ ಸಿಂಧು ಅನ್ನುವ ಪುಸ್ತಕವನ್ನ ಬರೆದಿದ್ದಾರೆ, ಮತ್ತೆ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಸೊ ನಮ್ಮ ಮೂಲ ಶಿಕ್ಷಣ ರೂಪ ಗೋಸ್ವಾಮಿಯಿಂದ ಬರುತ್ತೆ. ಅದಕ್ಕೆ ನಮಗೆ ರೂಪಾನುಗ ಅಂತ ಕೂಡ ಕರೀತಾರೆ. ಈ ಪರಂಪರೆಗೆ, ಗೌಡಿಯ ವೈಷ್ಣವ ಪರಂಪರೆಗೆ ರೂಪಾನುಗ, ರೂಪ ಗೋಸ್ವಾಮಿಯರ ಅನುಯಾಯಿಗಳು, ಅದಕ್ಕೆ ರೂಪಾನುಗ ಅಂತ ಕರೀತಾರೆ. ಸೊ ಶ್ರೀ ಚೈತನ್ಯ ಮನೋಭೀಷ್ಟಂ, ಚೈತನ್ಯ ಮಹಾಪ್ರಭುಗಳ ಮನದ ಇಚ್ಛೆಯನ್ನ ಸ್ಥಾಪಿತಂ ಏನ ಭೂತಲೆ, ಆ ಮಹಾಪ್ರಭುಗಳ ಚೈತನ್ಯ ಮಹಾಪ್ರಭುಗಳ ಇಚ್ಛೆಯನ್ನ ಅವರು ಭೂಮಿ ಮೇಲೆ ಸ್ಥಾಪನೆ ಮಾಡಿದ್ದಾರೆ. ಸ್ವಯಂ ರೂಪ ಗೋಸ್ವಾಮಿ ಕದಾ ಮಹ್ಯಂ, ಎಂದು ನನಗೆ ದದಾತಿ ಸ್ವಪದಾಂತಿಕಂ, ಅವರ ಚರಣಗಳ ಆಶ್ರಯವನ್ನು ಕೊಡ್ತಾರೆ. ಸುಶೀಲ ರೂಪ ಗೋಸ್ವಾಮಿ ನನಗೆ ಅವರ ಚರಣಗಳಲ್ಲಿ ಆಶ್ರಯವನ್ನು ಯಾವಾಗ ಕೊಡ್ತಾರೆ ಅಂತ ಒಂದು ಹಂಬಲವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಪ್ರಾರ್ಥನೆಯಲ್ಲಿ. ಸೊ ಇದು ಎರಡನೇ ಪ್ರಾರ್ಥನೆ. ಸೊ ರೂಪ ಗೋಸ್ವಾಮಿ ಬಗ್ಗೆ ಹೆಚ್ಚು ತಿಳ್ಕೊಬೇಕಂದ್ರೆ ನಮ್ಮ ಅವಧೂತ್ ಚಂದ್ರಪ್ರಭು ಒಂದು ಲೆಕ್ಚರ್ ಕೊಟ್ಟಿದ್ರು, ಒಂದು ಸೀರೀಸೇ ಕೊಟ್ಟಿದ್ರು 6 ಷಡ್ಗೋಸ್ವಾಮಿ ಅವರ ಬಗ್ಗೆ. ಅಲ್ಲಿ ರೂಪ ಗೋಸ್ವಾಮಿ ಅವರ ಬಗ್ಗೆ ತುಂಬಾ ತಿಳ್ಕೊಬಹುದು. ಅವರು ತುಂಬಾ ಮಹಾನ್ ಆಚಾರ್ಯರು. ಸುಮಾರು 500 ವರ್ಷಗಳ ಹಿಂದೆ ಅವರು ಚೈತನ್ಯ ಮಹಾಪ್ರಭುಗಳ ಜೊತೆ ಅವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ವಿಶೇಷವಾಗಿ ಬೃಂದಾವನದಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ಬೃಂದಾವನದ ಒಂದು ಮಹಿಮೆಯನ್ನ ಪ್ರಕಾಶಗೊಳಿಸಿದ್ದಾರೆ. ರೂಪ ಗೋಸ್ವಾಮಿ ಮತ್ತೆ ಎಲ್ಲ ಷಡ್ಗೋಸ್ವಾಮಿಗಳು, 6 ಜನ ಗೋಸ್ವಾಮಿಗಳಿದ್ದಾರೆ. ರೂಪ, ಸನಾತನ, ಭಟ್ಟ ರಘುನಾಥ, ಶ್ರೀಜೀವ, ಗೋಪಾಲ ಭಟ್ಟ, ದಾಸ ರಘುನಾಥ. ಇನ್ನೊಂದು ಪ್ರಾರ್ಥನೆ ಇದೆ, ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಸೊ ಇಲ್ಲಿ ಒಂದೇ ಅಹಂ ನಮಸ್ಕಾರಗಳು, ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಯಾರಿಗೆ? ಶ್ರೀ ಗುರುಗಳಿಗೆ, ಶ್ರೀ ಗುರುಗಳ ಪಾದಕಮಲಗಳಿಗೆ, ಶ್ರೀ ಗುರೋ ಶ್ರೀಯುತ ಪದಕಮಲಂ, ಗುರುಗಳ ಪಾದಕಮಲಗಳಿಗೆ ನಮಸ್ಕಾರಗಳು. ಶ್ರೀ ಗುರೂನ್, ಮತ್ತೆ ಅನ್ಯ ಗುರುಗಳಿಗೂ ಕೂಡ ನಮಸ್ಕಾರ. ಯಾಕಂದ್ರೆ ಗುರು ಒಬ್ರಲ್ಲ, ಗುರು ಹಲವು ಜನ ಇದ್ದಾರೆ. ತತ್ವ ಒಂದೇ, ಆದ್ರೆ ಆ ಗುರು ತತ್ವ ಹಲವಾರು ವ್ಯಕ್ತಿ ರೂಪಗಳಲ್ಲಿ ನಾವು ನೋಡಬಹುದು. ಸೊ ಗುರುವಿನ ಆದಿಗುರು ಬಲರಾಮ ಅಥವಾ ಕೃಷ್ಣ. ಸೊ ಗುರುಗಳಿಗೆ ಬಲ ಸಿಗೋದು ಬಲರಾಮನಿಂದ. ಸೊ ಬಲರಾಮನ ಶಕ್ತಿ ಹಲವಾರು ಗುರುಗಳ ಮುಖಾಂತರ ಅದು ಸಂಚರಿಸ್ತಾ ಇದೆ ಈ ಜಗತ್ತಿನಲ್ಲಿ. ಸೊ ಗುರೂನ್ ಪ್ಲೂರಲ್, ಬಹುವಚನ. ಸೊ ಎಲ್ಲಾ ಗುರುಗಳಿಗೆ ನಮಸ್ಕಾರ. ವಿಶೇಷವಾಗಿ ದೀಕ್ಷಾ ಗುರು ಒಬ್ಬರೇ ಇರ್ತಾರೆ, ಆದ್ರೆ ಶಿಕ್ಷಾ ಗುರು ಹಲವಾರು ಜನ ಇರ್ತಾರೆ. ಶಿಕ್ಷಾ ಗುರು ಅಂದ್ರೆ ಯಾರಿಂದ ನಮ್ಗೆ ಆಧ್ಯಾತ್ಮಿಕ ಶಿಕ್ಷಣ ಸಿಗ್ತಾ ಇದೆ ಅವರು ಶಿಕ್ಷಾ ಗುರು. ಮತ್ತೆ ಯಾರು ನಮ್ಗೆ ದೀಕ್ಷೆಯನ್ನು ಕೊಡ್ತಾರೆ, ದೀಕ್ಷಾ ಮಂತ್ರವನ್ನು ಕೊಡ್ತಾರೆ. ಸೊ ಇಸ್ಕಾನ್ ಅಲ್ಲಿ ಯಾರು ತುಂಬಾ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೋ, 16 ಮಾಲೆ ಚಾಂಟಿಂಗ್ ಮಾಡ್ತಾರೆ ಡೈಲಿ, ಅಟ್ಲೀಸ್ಟ್ 1 ವರ್ಷ ಮಾಡಿದ್ದಾರೆ, ಮತ್ತೆ 4 ನಿಯಮಗಳನ್ನ ಪಾಲನೆ ಮಾಡ್ತಾರೆ, ಅಂತವ್ರು ದೀಕ್ಷೆಗೆ ಅಪ್ಲೈ ಮಾಡ್ಬೋದು. ಅವರಿಗೆ ದೀಕ್ಷಾ ಮಂತ್ರ ಮತ್ತೆ ಆಧ್ಯಾತ್ಮಿಕ ಹೆಸರು ಮತ್ತೆ ಗುರುಗಳು ಅವರ ಒಂದು ಜವಾಬ್ದಾರಿಯನ್ನು ತಗೊಂತಾರೆ. ಆ ಭಕ್ತನನ್ನ ಮತ್ತೆ ಆಧ್ಯಾತ್ಮಿಕ ಧಾಮಕ್ಕೆ ಕರ್ಕೊಂಡು ಹೋಗುವಂತ ಜವಾಬ್ದಾರಿಯನ್ನ ಅವರು ತಗೊಂತಾರೆ. ಅದಕ್ಕೆ ದೀಕ್ಷಾ ಕಾರ್ಯಕ್ರಮ ಅಂತಾರೆ. ದೀಕ್ಷಾ ಕಾಲೆ ಶಿಷ್ಯಕರೇ ಆತ್ಮ ಸಮರ್ಪಣ. ದೀಕ್ಷಾ ಕಾಲದಲ್ಲಿ ಶಿಷ್ಯ ಗುರುಗಳಿಗೆ ಶರಣಾಗ್ತಾನೆ, ಗುರುಗಳು ಅವರಿಗೆ ದಿವ್ಯ ಜ್ಞಾನವನ್ನ ಕೊಡ್ತಾರೆ, ಮತ್ತೆ ಮಂತ್ರವನ್ನು ಕೊಡ್ತಾರೆ. ಅಂತ ಮಂತ್ರ ಕೊಡುವ ಗುರುಗಳಿಗೆ ದೀಕ್ಷಾ ಗುರು ಅಂತ ಕರೀತಾರೆ. ಮತ್ತೆ ಜ್ಞಾನವನ್ನ ಕೊಡುವಂತ ಗುರುಗಳಿಗೆ
ಶಿಕ್ಷಾ ಗುರು ಅಂತ ಕರೀತಾರೆ. ಸೊ ಶಿಕ್ಷಾ ಗುರುಗಳಿಗೆ ಮತ್ತೆ ದೀಕ್ಷಾ ಗುರುಗೆ ನಮಸ್ಕಾರ, ಮತ್ತೆ ವೈಷ್ಣವರಿಗೂ ಕೂಡ ನಮಸ್ಕಾರ. ಯಾಕಂದ್ರೆ ಅನಂತ ಕೋಟಿ ವೈಷ್ಣವರಿದ್ದಾರೆ, ಎಲ್ಲರಿಗೂ ನಮಸ್ಕಾರ. ಶ್ರೀರೂಪಂ ರೂಪ ಗೋಸ್ವಾಮಿ, ಸಾಗ್ರಜಾತಂ ಅವರ ಅಣ್ಣ ರೂಪ ಗೋಸ್ವಾಮಿ ಅಣ್ಣ ಸನಾತನ ಗೋಸ್ವಾಮಿ, ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ. ಸೊ ಮತ್ತೆ ರಘುನಾಥ ದಾಸ ಗೋಸ್ವಾಮಿ, ರಘುನಾಥ ಭಟ್ಟ ಗೋಸ್ವಾಮಿ, ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ. ಸೊ ಎಲ್ಲರನ್ನ ಇಲ್ಲಿ ಒಂದು ಲೈನಲ್ಲಿ ನಮಸ್ಕರಿಸ್ತಾ ಇದ್ದಾರೆ. ಸ ಅದ್ವೈತಂ ಅದ್ವೈತಾಚಾರ್ಯ, ಸ ಅವಧೂತಂ ನಿತ್ಯಾನಂದ ಪ್ರಭುಗಳಿಗೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ಅನ್ವಯಿಯಾದಂತಹ ನಿತ್ಯಾನಂದ ಪ್ರಭುಗಳಿಗೆ ಅವಧೂತ ಅಂತ ಕರೀತಾರೆ. ಸೊ ಪಂಚತತ್ವ ನೀವು ನೋಡಿರ್ಬೋದು. ಸೊ ಪಂಚತತ್ವದ ಫೋಟೋ ಇದ್ದರೆ ತೋರಿಸ್ತೀನಿ. ಮಧ್ಯದಲ್ಲಿ ಇರೋರು ಶ್ರೀ ಚೈತನ್ಯ ಮಹಾಪ್ರಭು. ಇಲ್ಲಿ ನೀಲಿ ಬಣ್ಣದ ಬಟ್ಟೆ ತೊಟ್ಟವರು ನಿತ್ಯಾನಂದ ಪ್ರಭು, ಅವಧೂತ ಅವರು. ಅವರ ನಂತರ ಇರೋರು ಅದ್ವೈತಾಚಾರ್ಯ. ಸಾದ್ವೈತಂ ಸಾ ಅವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವ. ಮತ್ತೆ ಎಲ್ಲಾ ಭಕ್ತರ ಜೊತೆ ಇರುವಂತಹ ಚೈತನ್ಯ ಮಹಾಪ್ರಭುಗಳಿಗೆ ನಮಸ್ಕಾರಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ರಾಧಾ ಕೃಷ್ಣ ಪಾದಾನ್, ರಾಧಾಕೃಷ್ಣ ಅವರ ಪಾದಗಳಿಗೆ ನಮಸ್ಕಾರ. ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ, ರಾಧಾಕೃಷ್ಣರ ಸೇವಕಿಯರು ಹಲವಾರು ಗೋಪಿಯರಿದ್ದಾರೆ. ಅದರಲ್ಲಿ ಪ್ರಮುಖವಾದವರು ಲಲಿತಾ ಮತ್ತೆ ವಿಶಾಖ. ಮತ್ತೆ ಎಲ್ಲಾ ಗೋಪಿಯರಿಗೆ ನಮಸ್ಕಾರ ಅಂತ ಇಲ್ಲಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಇದು ಆ ಮಂತ್ರದ ಅರ್ಥ. ನಂತರ ಶೀಲಪ್ರಭುಪಾದರ ಪ್ರಣತಿ ತಮಗೆಲ್ಲ ಗೊತ್ತಿರ್ಬೋದು, ಆದ್ರೂ ಹೇಳ್ತೀನಿ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮ ಓಂ ವಿಷ್ಣು ಪಾದಾಯ, ಭಗವಂತ ವಿಷ್ಣುವಿನ ಪಾದಗಳಲ್ಲಿ ಆಶ್ರಯವನ್ನು ಪಡೆದವರು ವಿಷ್ಣು ಪಾದಾಯ. ಸೊ ಶೀಲಪ್ರಭುಪಾದರು ಭಗವಂತನ ಪಾದಕಮಲದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಮತ್ತೆ ಅವರು ಕೃಷ್ಣನಿಗೆ ಅತಿ ಪ್ರಿಯವಾಗಿದ್ದಾರೆ ಈ ಭೂಮಿ ಮೇಲೆ. ಕೃಷ್ಣ ಪ್ರೇಷ್ಠಾಯ ಭೂತಲೆ, ಈ ಭೂತಲದಲ್ಲಿ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವರು. ಯಾಕೆ? ಅವರು ಕೃಷ್ಣನ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಪ್ರಚಾರ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ತುಂಬಾ ಪ್ರಿಯವಾದವರು. ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ಸೊ ಅವರ ಹೆಸರು ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ. ಶೀಲಪ್ರಭುಪಾದರು ಸನ್ಯಾಸ ತಗೊಂಡ್ಮೇಲೆ ಭಕ್ತಿ ವೇದಾಂತ ಸ್ವಾಮಿ ಅಂತ ಅವರಿಗೆ ಟೈಟಲ್ ಬಂತು. ಸೊ ಭಕ್ತಿ ಮತ್ತೆ ವೇದಾಂತ. ಸೊ ಅವರು ಭಕ್ತಿ ವೇದಾಂತದ ಪ್ರಚಾರವನ್ನ ಈ ಭೂಮಿ ಮೇಲೆ ಮಾಡಿದ್ದಾರೆ. ಸೊ ಶೀಲಪ್ರಭುಪಾದರಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನ ಇಲ್ಲಿ ಸಲ್ಲಿಸ್ತೀವಿ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ನಮಸ್ತೆ ಸಾರಸ್ವತೆ ದೇವಿ. ಆಕ್ಚುಲಿ ಇದು ಸರಸ್ವತಿ ದೇವಿ ಅಲ್ಲ, ಇದು ಸಾರಸ್ವತೆ ದೇವಿ. ಸಾರಸ್ವತಿ ಅಂದ್ರೆ ಸರಸ್ವತಿ ಗೋಸ್ವಾಮಿ. ಶೀಲಪ್ರಭುಪಾದರ ಗುರುಗಳ ಹೆಸರು ಭಕ್ತಿ ಸಿದ್ಧಾಂತ ಸರಸ್ವತಿ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿಯ ಶಿಷ್ಯರಾದಂತಹ ಶೀಲಪ್ರಭುಪಾದರು ಅವರ ಫೋಟೋ ತೋರಿಸ್ತೀನಿ. ಇವರು ಭಕ್ತಿ ಸಿದ್ಧಾಂತ ಸರಸ್ವತಿ. ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಫುಲ್ ಹೆಸರು. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಶಿಷ್ಯರು ಶೀಲಪ್ರಭುಪಾದರು. ಸೊ ಇಲ್ಲಿ ನೋಡಿ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರು ಶೀಲಪ್ರಭುಪಾದರಿಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಇಲ್ಲಿ 1933ರಲ್ಲಿ. ಅದಕ್ಕೆ ಶೀಲಪ್ರಭುಪಾದರಿಗೆ ಸಾರಸ್ವತೆ, ಸೊ ಸರಸ್ವತಿ ಗೋಸ್ವಾಮಿಯ ಶಿಷ್ಯರಾದಂತಹ ಸಾರಸ್ವತಿ ದೇವೆ ಅಂತ ಕರೀತಾರೆ. ಸೊ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ. ಗೌರವಾಣಿ, ಗೌರಾಂಗ ಮಹಾಪ್ರಭುಗಳ ವಾಣಿಯನ್ನ, ಶ್ರೀ ಚೈತನ್ಯ ಮಹಾಪ್ರಭುಗಳ ವಾಣಿಯನ್ನ ಪ್ರಚಾರ ಮಾಡಿದ್ದಾರೆ. ವಿಶೇಷವಾಗಿ ನಿರ್ವಿಶೇಷ ಶೂನ್ಯವಾದಿ.
ಯಾರು ನಿರ್ವಿಶೇಷವಾದ ಮತ್ತೆ ಶೂನ್ಯವಾದವನ್ನ ಖಂಡನೆ ಮಾಡಿದ್ದಾರೆ. ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶದಲ್ಲಿ ಪ್ರಭುಪಾದರು ಹೋದಾಗ ಅಲ್ಲಿ ಶೂನ್ಯವಾದ ಅಂದ್ರೆ ಬುದ್ಧಿಸಂ ಅಲ್ಲಿ ಮುಂದಿನ ಜನ್ಮದ ಬಗ್ಗೆ ಏನು ವರ್ಣನೆ ಇಲ್ಲ. ಇದೇ ಒಂದು ಅಂತಿಮ ಜೀವನ, ನಾವು ಸತ್ತ ಮೇಲೆ ಮುಂದೆ ಏನು ಇಲ್ಲ ಅಂತ, ಅದು ಶೂನ್ಯವಾದ. ನಿರ್ವಿಶೇಷವಾದ ಅಂದ್ರೆ ಭಗವಂತನಿಗೆ ಗುಣಗಳಿಲ್ಲ, ಭಗವಂತನಿಗೆ ರೂಪ ಇಲ್ಲ, ಭಗವಂತನ ಲೀಲೆಗಳಿಲ್ಲ ಅಂತ ನಿರ್ವಿಶೇಷವಾದವನ್ನ ಪ್ರಚಾರ ಮಾಡುವಂತಹ ಪ್ರಚಲಿತವಾದಂತಹ ಪಾಶ್ಚಾತ್ಯ ದೇಶದಲ್ಲಿ ಅವರು ಭಕ್ತಿಯ ಪ್ರಚಾರವನ್ನು ಮಾಡಿದ್ದಾರೆ, ಕೃಷ್ಣ ಭಕ್ತಿಯ ಪ್ರಚಾರವನ್ನು ಮಾಡಿದ್ದಾರೆ. ಅಲ್ಲಿ ಇರುವಂತಹ ಜನರನ್ನ ಉದ್ಧರಿಸಿದ್ದಾರೆ. ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ಅಂದ್ರೆ ಅಲ್ಲಿಯ ಜನರನ್ನ ಮುಕ್ತಗೊಳಿಸಿದ್ದಾರೆ ಅಂತ ಪ್ರಭುಪಾದರ ಪ್ರಣತಿ. ಆಕ್ಚುಲಿ ಪ್ರಭುಪಾದರ ಪ್ರಣತಿ ಫಸ್ಟ್ ಒಂದೇ ಇತ್ತು, ಆದ್ರೆ ಪ್ರಭುಪಾದರು ತಾವೇ ಬರೆದುಕೊಟ್ಟು 2ನೇ ಪ್ರಣತಿಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರ ವಿಶೇಷ ಕಾರ್ಯ ಇದಾಗಿತ್ತು. ಯಾಕಂದ್ರೆ ಅವರ ಗುರುಗಳು ಹೇಳಿದ್ರು, ಗುರುಗಳ ಆದೇಶದ ಮೇಲೆ ಅವರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಪ್ರಚಾರ ಮಾಡಿದ್ದಾರೆ. ಅದಕ್ಕೆ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ಧಾರಣೆ ಅಂತ ಅವರು ಈ ಪ್ರಣತಿ ಮಂತ್ರವನ್ನು ಕೊಟ್ಟಿದ್ದಾರೆ. ಸೊ ಯಾರು ಇಸ್ಕಾನ್ ಫಾಲೋವರ್ಸ್ ಇದಾರೋ ಅವರು ಈ ಪ್ರಣತಿ ಮಂತ್ರವನ್ನು ಚಾಂಟ್ ಮಾಡಬೇಕು. ಸೊ ಶ್ರೀಲ ಪ್ರಭುಪಾದರಿಗೆ ನಮಸ್ಕಾರ ಮಾಡಿದಾಗೆಲ್ಲ ಈ ಪ್ರಣತಿ ಮಂತ್ರವನ್ನು ಹೇಳ್ಬೇಕು. 2 ಪ್ರಣತಿ ಮಂತ್ರ, ನಮೋ ವಿಷ್ಣು ಪದಾಯ ಮತ್ತೆ ನಮಸ್ತೆ ಸರಸ್ವತಿ ದೇವಿ, 2ನ್ನ ಹೇಳ್ತಾರೆ. ಮತ್ತೆ ಜಪ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕೂಡ ಹೇಳ್ಬೇಕು. ಸೊ ಸಪೋಸ್ ನೀವು ಇವತ್ತು ಬೆಳಗ್ಗೆ ಜಪ ಮಾಡ್ತಾ ಇದ್ದೀರಾ, ಸೊ ನಮೋ ವಿಷ್ಣು ಪಾದಾಯ ನಮಸ್ತೆ ಸರಸ್ವತಿ ದೇವಿ ಜೈ ಶ್ರೀ ಕೃಷ್ಣ ಚೈತನ್ಯ ದೆನ್ ಹರೇ ಕೃಷ್ಣ. ಸೊ ಅಟ್ಲೀಸ್ಟ್ 1 ಬಾರಿ ಪ್ರಭುಪಾದರ ಪ್ರಣತಿಯನ್ನು ಹೇಳಿ ನಾವು ಚಾಂಟಿಂಗ್ ಮುಂದುವರಿಸಬೇಕು. ಸೊ ಯಾರಾದ್ರೂ ಗುರುಗಳನ್ನ ಸ್ವೀಕರಿಸಿದ್ರೆ, ಸೊ ದೀಕ್ಷೆಯನ್ನು ಪಡೆದಿದ್ರೆ, ಸೊ ದೀಕ್ಷಾ ಗುರುವೇ ಮಂತ್ರವನ್ನು ಹೇಳಿ ನಂತರ ಪ್ರಭುಪಾದರ ಪ್ರಣತಿ ಮಂತ್ರವನ್ನು ಹೇಳಿ ನಂತರ ಚಾಂಟಿಂಗ್ ಶುರು ಮಾಡ್ತಾರೆ. ಓಕೆ, ಇದು ಪ್ರಭುಪಾದರ ಪ್ರಣತಿ ಮಂತ್ರ. ನಂತರ ಚೈತನ್ಯ ಮಹಾಪ್ರಭುಗಳ ಒಂದು ಮಂತ್ರ ಇದೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮಃ. ನಮೋ ವದಾನ್ಯಾಯ ಅಂದ್ರೆ ಅತಿ ಕರುಣಾಮಯಿ ಅವತಾರ. ಯಾರದು? ಚೈತನ್ಯ ಮಹಾಪ್ರಭು. ಕೃಷ್ಣ ಪ್ರೇಮ ಪ್ರದಾಯತೆ, ಅವರು ಕೃಷ್ಣ ಪ್ರೇಮವನ್ನ ಕೊಡೋದಕ್ಕೆ ಬಂದಿದ್ದಾರೆ. ಸೊ ನಮೋ ಮಹಾವದಾನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ. ಸೊ ಕೃಷ್ಣ ಚೈತನ್ಯ ಸಾಕ್ಷಾತ್ ಕೃಷ್ಣನೇ. ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಕೃಷ್ಣನೇ. ಅವರು ಗೌರತ್ವಿಷೇ ನಮಃ. ಅವರು ಜನಲಿ ಕೃಷ್ಣನ ಕಾಂತಿ ಶ್ಯಾಮ ಸುಂದರ ವರ್ಣ, ಆದ್ರೆ ಇಲ್ಲಿ ಶ್ಯಾಮ ಸುಂದರ ಗೌರ ಸುಂದರ ಅಂದ್ರೆ ಒಂದು ಚಿನ್ನದ ಒಂದು ವರ್ಣವನ್ನ ತಗೊಂಡು ಬಂದಿದ್ದಾರೆ. ಸೊ ಅವರಿಗೆ ಗೌರವಯುತ ನಮಸ್ಕಾರಗಳನ್ನ ಸಲ್ಲಿಸೋಣ. ನಂತರ ಕೃಷ್ಣ ಮತ್ತೆ ರಾಧಾರಾಣಿ. ಸೊ ಕೃಷ್ಣನ ಮಂತ್ರ ಈ ರೀತಿ ಇದೆ. ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಕೃಷ್ಣನಿಗೆ ಕರುಣಾ ಸಿಂಧು ಅಂತ ಕರೆದಿದ್ದಾರೆ. ಕರುಣಾ ಸಿಂಧು ಅಂದ್ರೆ ಕರುಣೆಯ ಒಂದು ಸಾಗರ. ಸಿಂಧು ಅಂದ್ರೆ ಸಾಗರ. ಸೊ ಕರುಣೆ ಸಾಗರದಿಂದ ಅಂದ್ರೆ ಸಮುದ್ರದಿಂದ ನೀರು ಹಾವಿಯಾಗಿ ಮೋಡವಾಗಿ ಅದು ಮಳೆ ಸುರಿಸುತ್ತೆ. ಮಳೆ ಬಂದಾಗ ಜನರಿಗೆ ಆನಂದ ಆಗುತ್ತೆ, ಬಿಸಿಲಿನಿಂದ ಒಂದು ಮುಕ್ತಿ ಸಿಗುತ್ತೆ. ಅದೇ ರೀತಿ ಸಂಸಾರ ತಾಪತ್ರೆಗಳಿಂದ ಮುಕ್ತಿ ಸಿಗಬೇಕಾದ್ರೆ ಕೃಷ್ಣನ ಕರುಣೆ ಬೇಕು. ಕೃಷ್ಣನ ಕರುಣೆ ಸಮುದ್ರದಲ್ಲಿದೆ, ಕರುಣ ಸಾಗರ. ಸೊ ಗುರುಗಳು ಆ ಸಮುದ್ರದ ಕರುಣೆಯನ್ನು ತಗೊಂಡು ನಮ್ಮ ಮೇಲೆ ಸುರಿಸ್ತಾರೆ. ಆಗ ನಮ್ಮ ದುಃಖ ಶೋಕಗಳೆಲ್ಲ ನಾಶವಾಗುತ್ತೆ. ಸೊ ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧೋ, ಯಾರು ಪತಿತ ಆತ್ಮರಿದ್ದಾರೆ ಅವರ ಬಂಧು ಕೃಷ್ಣ. ಜಗತ್ಪತೆ, ಈ ಜಗತ್ತಿನ ನಾಥ. ಗೋಪೇಶ ಗೋಪಿಕಾ ಕಾಂತಃ, ಎಲ್ಲ ಗೋಪಿಯರ ಈಶ. ಮತ್ತೆ ಗೋಪಿಕಾ ಕಾಂತ ರಾಧಾಕಾಂತ, ರಾಧಾರಾಣಿಯ ಗೋಪಿಯಾದಂತಹ ಅತ್ಯಂತ ಎಲ್ಲ ಗೋಪಿಗಳಲ್ಲಿ ಪ್ರಿಯವಾದವಳು ರಾಧಾರಾಣಿ. ಸೊ ರಾಧಾಕಾಂತ ನಮೋಸ್ತುತೇ. ಸೊ ಕೃಷ್ಣನಿಗೆ ನಮಸ್ಕಾರಗಳನ್ನ ಇಲ್ಲಿ ಸಲ್ಲಿಸ್ತಾ ಇದ್ರಿ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ಸೊ ರಾಧಾರಾಣಿ ಕೃಷ್ಣನ ಅಂತರಂಗ ಶಕ್ತಿ,
ಆಹ್ಲಾದಿನಿ ಶಕ್ತಿ, ಕೃಷ್ಣನಿಗೆ ಅತ್ಯಂತ ಅತಿ ಉತ್ತಮ ಸೇವೆಯನ್ನ ಮಾಡುವಂತವಳು ಶ್ರೀಮತಿ ರಾಧಾರಾಣಿ. ಸೊ ರಾಧಾರಾಣಿಯ ಕಾಂತಿ ತಪ್ತ ಕಾಂಚನ, ಒಂದು ಕರಗಿರುವ ಚಿನ್ನದ ಮೈಬಣ್ಣ. ಚಿನ್ನ ಕರಗಿದಾಗ ಹೊಳೆಯುತ್ತೆ, ಆ ರೀತಿ ಹೊಳೆಯುವಂತಹ ಮೈಬಣ್ಣ ರಾಧಾರಾಣಿದು. ವೃಂದಾವನೇಶ್ವರಿ, ವೃಂದಾವನದ ಈಶ್ವರಿ ರಾಧಾರಾಣಿ. ವೃಷಭಾನು ಸುತೆ ದೇವಿ, ವೃಷಭಾನು ಮತ್ತೆ ಕೀರ್ತಿದ ಅನ್ನುವ ದಂಪತಿಗೆ ಅವರು ಈ ಭೂಮಿ ಮೇಲೆ ಲೀಲೆ ಮಾಡ್ಬೇಕಾದ್ರೆ ವೃಷಭಾನು ಮತ್ತೆ ಕೀರ್ತಿದ ಅನ್ನುವ ದಂಪತಿಗೆ ಅವರು ಜನ್ಮ ತಗೊಂಡಿದ್ರು, ಅವತರಿಸಿದ್ರು. ಸೊ ಹೇಗೆ ಕೃಷ್ಣ ನಂದ ಮತ್ತೆ ಯಶೋದ ಮಗನಾಗಿ ಅವರು ಅವತರಿಸಿದ್ರು, ಅದೇ ರೀತಿ ಇಲ್ಲಿ ರಾಧಾರಾಣಿ ಕೂಡ ವೃಷಭಾನು ರಾಜನ ಮಗಳಾಗಿ ಬರ್ತಾಳೆ. ಪ್ರಣಮಾಮಿ ಹರಿಪ್ರಿಯೇ. ಸೊ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವಳು ರಾಧಾರಾಣಿ, ಅದಕ್ಕೆ ಹರಿಪ್ರಿಯೆ ಅಂತ ಕರೀತಾರೆ. ಸೊ ರಾಧಾರಾಣಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ ಮೇಲೆ ಎಲ್ಲ ವೈಷ್ಣವರಿಗೆ ಪ್ರಾರ್ಥನೆ. ವಾಂಛ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ವಾಂಛಾ ಕಲ್ಪತರು, ಕಲ್ಪತರು ಅಂದ್ರೆ ಎಲ್ಲ ಇಚ್ಛೆಗಳನ್ನ ಪೂರ್ತಿ ಮಾಡುವಂತಹ ಶಕ್ತಿಯುಳ್ಳವರು ಕಲ್ಪತರು. ಸೊ ವಾಂಛಾ ಅಂದ್ರೆ ಎಲ್ಲ ಆಧ್ಯಾತ್ಮಿಕ ಇಚ್ಛೆಗಳನ್ನ ಪೂರ್ಣಗೊಳಿಸುವಂತಹ ಸಾಮರ್ಥ್ಯ ಇರೋರು ವೈಷ್ಣವರು. ನೀವು ವೈಷ್ಣವರ ಹತ್ರ ಹೋಗಿ ಏನಾದ್ರು ಪ್ರಾರ್ಥನೆಗಳನ್ನು ಸಲ್ಲಿಸಿದ್ರೆ ಅಥವಾ ವೈಷ್ಣವರು ನಮಗೋಸ್ಕರ ಏನಾದ್ರು ಪ್ರಾರ್ಥನೆಯನ್ನು ಮಾಡಿದ್ರೆ ಆಗ ನಮ್ಮ ಎಲ್ಲ ಆಧ್ಯಾತ್ಮಿಕ ಇಚ್ಛೆಗಳು ಪೂರ್ಣಗೊಳ್ಳುತ್ತೆ. ಭೌತಿಕ ಇಚ್ಛೆಗಳು ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಭೌತಿಕ ಇಚ್ಛೆಗಳು ಕೆಲವೊಮ್ಮೆ ಆಧ್ಯಾತ್ಮಿಕ ಜೀವನದಲ್ಲಿ ಅಡೆತಡೆ ಉಂಟು ಮಾಡುತ್ತೆ. ಆದ್ರೆ ಆಧ್ಯಾತ್ಮಿಕ ಇಚ್ಛೆಗಳು, ಸಪೋಸ್ ನಿಮ್ಗೆ ಹೆಚ್ಚು ಚಾಂಟಿಂಗ್ ಮಾಡ್ಬೇಕಂತ ಇದೆ, ಚಾಂಟಿಂಗ್ ಅಲ್ಲಿ ರುಚಿ ಬರ್ತಾ ಇಲ್ಲ, ರುಚಿ ತರಿಸ್ಬೇಕಂತ ಇದೆ, ಭಾಗವತ ಓದುವುದರಲ್ಲಿ ಭಾಗವತ ಕೇಳುವುದರಲ್ಲಿ ರುಚಿ ಬರಬೇಕು, ಅಥವಾ ಹೆಚ್ಚು ಸೇವೆಯನ್ನ ಮಾಡಬೇಕು. ಸೊ ಈ ರೀತಿ ಎಲ್ಲ ಆಧ್ಯಾತ್ಮಿಕ ಇಚ್ಛೆಗಳನ್ನ ಪೂರ್ಣಗೊಳಿಸುವಂತಹ ಸಾಮರ್ಥ್ಯ ವೈಷ್ಣವರಲ್ಲಿ ಇದೆ. ಸೊ ಅವರು ಕೂಡ ಕೃಪಾ ಸಿಂಧು ಅಂತ ಕರೀತಾರೆ, ಅವರು ಕೂಡ ಕರುಣೆಯ ಸಿಂಧು. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ, ಪತಿತ ಜೀವರನ್ನ ಅವರು ಪ್ರಚಾರ ಕಾರ್ಯವನ್ನು ಮಾಡಿ ಉದ್ಧಾರ ಮಾಡ್ತಾರೆ, ಪಾವನಗೊಳಿಸ್ತಾರೆ. ಪತಿತಾನಾಂ ಪಾವನೇಭ್ಯೋ, ಹೇಗೆ ನಾರದ ಮುನಿ ಮೃಗಾರಿಯನ್ನ ಉದ್ಧಾರ ಮಾಡದ ಪಾವನಗೊಳಿಸಿದ. ವೈಷ್ಣವೇಭ್ಯೋ ನಮೋ ನಮಃ ಅಂತ ವೈಷ್ಣವರಿಗೆ, ಇಲ್ಲಿ ಮತ್ತೆ ಬಹುವಚನ ಯೂಸ್ ಮಾಡ್ತಾರೆ, ಎಲ್ಲ ವೈಷ್ಣವರಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾರೆ. ನಮೋ ನಮಃ. ನಂತರ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸ್ ಹದಿಘೋರ ಭಕ್ತ ವೃಂದ. ಇದು ಪಂಚತತ್ವ ಮಂತ್ರ. ಸೊ ಪಂಚತತ್ವದಲ್ಲಿರುವಂತಹ 5 ತತ್ವಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಸೊ ಮಧ್ಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು, ಪಕ್ಕದಲ್ಲಿ ನಿತ್ಯಾನಂದ ಪ್ರಭು, ಅವರ ಪಕ್ಕದಲ್ಲಿ ಅದ್ವೈತಾಚಾರ್ಯ, ಮತ್ತೆ ಚೈತನ್ಯ ಮಹಾಪ್ರಭುಗಳ ಪಕ್ಕದಲ್ಲಿ ಗದಾಧರ, ನಂತರ ಶ್ರೀವಾಸ್ ಠಾಕೂರ್, ಆದಿ ಗೌರ ಭಕ್ತ ವೃಂದ. ಮತ್ತೆ ಎಲ್ಲ ಭಕ್ತ ವೃಂದಕ್ಕೆ ನಮಸ್ಕಾರಗಳನ್ನ ಸಲ್ಲಿಸಿ ನಂತರ ಹರೇ ಕೃಷ್ಣ ಮಂತ್ರವನ್ನ ಹೇಳ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ರೀತಿ ಮಂಗಲಾಚರಣವನ್ನ ಯಾವುದೇ ಕಾರ್ಯಕ್ರಮ ಪ್ರಾರಂಭವಾಗಕ್ಕಿಂತ ಮುಂಚೆ ಮಾಡಿ ನಂತರ ಕಾರ್ಯಕ್ರಮ, ಅದು ಕ್ಲಾಸ್ ಆಗಿರ್ಲಿ, ಕೀರ್ತನೆ ಆಗಿರ್ಲಿ, ಅಥವಾ ಏನೇ ಯಜ್ಞ ಆಗಿರ್ಲಿ, ಸೊ ಇದರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಹರೇ ಕೃಷ್ಣ. ಸೊ ತಮಗೆಲ್ಲ ಅರ್ಥ ಆಯ್ತಾ? ಸೊ ಯಾರು ಫಸ್ಟ್ ಟೈಮ್ ಕೇಳ್ತಾ ಇದ್ರಿ ಮಂಗಲಾಚರಣ? ಏನಾದ್ರು ಡೌಟ್ಸ್ ಇದೆಯಾ ಈ ಮಂಗಲಾಚರಣದಲ್ಲಿ? ಓಕೆ, ಡೌಟ್ಸ್ ಏನಿಲ್ಲ ಅಂತ ಅನ್ಸುತ್ತೆ. ಪ್ರಭುಜಿ, ಅದು ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್ ಎಸ್ ಗುರು ಶ್ರೀನಿವಾಸರಾವ್. ಅದೇ ನಾ ಸರಸ್ವತಿ ಅಂತಿದ್ದೆ, ಈಗ ಅರ್ಥ ಆಯ್ತ್ರಿ ಸರಸ್ವತಿ ಅನ್ಬಿಟ್ಟು. ಹೌದೌದು. ಹೌದು ಪ್ರಭುಜಿ, ನಾವು ಸರಸ್ವತಿ ದೇವಿ ಅಂತಲೇ ಓದ್ತಾ ಇದ್ವಿ. ಹಾ, ಸರಸ್ವತಿ ಅಲ್ಲ, ಸಾರಸ್ವತಿ. ಭಕ್ತಿ ಸಿದ್ಧಾಂತ ಸರಸ್ವತಿಯ ಶಿಷ್ಯರಾದಂತಹ ಸಾರಸ್ವತಿ ದೇವಿ. ಪ್ರಭುಜಿ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಇದನ್ನ. ಹಾ, ಶೇರ್ ಮಾಡ್ತೀರಂತ. ಹರೇ ಕೃಷ್ಣ.